ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಎಕ್ಕದ ಗಿಡದ ಬಗ್ಗೆ ನನಗೆ ತಿಳಿದಿರುವಂತಹ ಸ್ವಲ್ಪ ಮಾಹಿತಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಎಕ್ಕದ ಗಿಡ ಪೂಜೆಗೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ನಮ್ಮ ಭಾರತೀಯ ಹಾಗೂ ಸಂಸ್ಕೃತ ಮತ್ತು ಆಯುರ್ವೇದಗಳಲ್ಲಿ ಇದಕ್ಕೆ ತುಂಬ ಪೂಜ್ಯ ಭಾವನೆ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಎಷ್ಟು ದೈವ ಗುಣಗಳಿದೆ, ಅದೇ ರೀತಿ ಇದರಲ್ಲಿ ಔಷಧಿ ಗುಣಗಳು ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಒಂದು ಪೇಯ್ನ್ ಕಿಲ್ಲರ್ ಆಗಿ ವರ್ಕ್ ಮಾಡುತ್ತೆ. ಈ ಎಲೆಗಳನ್ನ ನಾವು ಎಲ್ಲಾದರೂ ಕೀಲು ನೋವು, ಕಾಲು ಮತ್ತು ಮಂಡಿ ನೋವು, ಕೈ ಕೀಲುಗಳ ನೋವು ಎಲ್ಲಾದರೂ ಇದ್ದರೆ ಈ ಎಲೆಗಳನ್ನ ಸ್ವಲ್ಪ ಬಿಸಿ ಮಾಡಿ ಆ ನೋವಿರುವಂತಹ ಜಾಗಕ್ಕೆ ಇಟ್ಕೊಳ್ಳೋದ್ರಿಂದ ಬೇಗ ನೋವು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮಂಡಿ ನೋವಿಗೆ ಹೇಳಿ ಮಾಡಿಸಿದ ಮನೆಮದ್ದು ಅಂತಲೇ ಹೇಳ್ಬೋದು. ಎಂತಹದ್ದೇ ಮಂಡಿ ನೋವಿದ್ರೂ ಈ ಎಲೆಗಳನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ನಾವು ಆ ಜಾಗಕ್ಕೆ ಕಟ್ಕೊಳ್ಳೋದ್ರಿಂದ ಬೇಗ ಮಂಡಿ ನೋವು ಕಡಿಮೆ ಆಗುತ್ತೆ. ಮತ್ತು ಕಿವಿ ನೋವಿದ್ರೂ ಅಷ್ಟೇ, ಈ ಎಲೆಗಳಿದೆಯಲ್ಲ ಇದ್ರ ರಸ ತೆಗೆದು ನಾವು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಅದರ ಒಂದು 2-3 ಹನಿಗಳನ್ನ ಕಿವಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ಕಿವಿ ನೋವು ಕೂಡ ಅಷ್ಟೇ ಬೇಗ ಉಪಶಮನ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲಾದರೂ ನಾವು ಓಡಾಡುವಾಗ ಮುಳ್ಳು ಚುಚ್ಚಿರುತ್ತೆ ಕೈಯಲ್ಲಿ ಅಥವಾ ಕಾಲಲ್ಲಿ, ಅದನ್ನು ತೆಗಿಯೋಕ್ಕಾಗ್ತಿರಲ್ಲ, ಅಂಥ ಸಮಯದಲ್ಲಿ ಇದರಲ್ಲಿ ಒಂದು ಬಿಳಿ ಬಣ್ಣದ ಒಂದು ಹಾಲು ಬರುತ್ತೆ. ಸೊ ಅದನ್ನು ತೆಗೆದು ನಾವು ಹಾಕಿದಾಗ ಅದೇ ಆಗಿ ಆ ಮುಳ್ಳು ಬಿದ್ದೋಗುತ್ತೆ. ಸೊ ಇಷ್ಟೆಲ್ಲ ಉಪಯೋಗಗಳು ಈ ಗಿಡದಲ್ಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಅಕ್ಕಪಕ್ಕಗಳಲ್ಲಿ ಗಿಡಗಳು ಸಿಕ್ಕಿದರೆ ಇದರ ಔಷಧಿ ಗುಣಗಳನ್ನು ನೀವು ಉಪಯೋಗಿಸಿಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಹೊಸಬ್ರನ್ನ ಸಪೋರ್ಟ್ ಮಾಡಿ ಅವ್ರಿಗೂ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ವಂದನೆಗಳು.